ಹಾಯ್ ವೀಕ್ಷಕರೇ, ನಾನು ನಿಮಗೆ ಬೇಸಿಗೆ ಆಗಿರೋದ್ರಿಂದ ತಂಪಾದ ಹೆಸರು ಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು ಚಮಚನಷ್ಟು ನೀರು ಹಾಕ್ಕೊಳ್ಳಿ. ಆ ನೀರು ಕಾಯೋ ಅಷ್ಟೊತ್ತಿಗೆ ನಾವು ಒಂದು 4-5 ಸ್ಪೂನಷ್ಟು ಗಸಗಸೆನ ಸ್ವಲ್ಪ ಹುರ್ಕೋಬೇಕು. ತುಂಬ ಜಾಸ್ತಿ ಹುರ್ಕೋಬೇಡಿ, ಸ್ವಲ್ಪ ಹುರಿದ್ರೆ ಸಾಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಗಸಗಸೆ. ಇವಾಗ ನೋಡಿ, ಒಂದು ನೀರಿನ ಲೋಟದಲ್ಲಿ 1 ಲೋಟದಷ್ಟು ನಾನು ಹೆಸರು ಬೇಳೆನ ಹುರಿದ್ಬಿಟ್ಟು ತಗೊಂಡಿದ್ದೆ. ಅದು ತಣ್ಣಗಾದ್ಮೇಲೆ ನೀರಿಗೆ ಹಾಕಿದ್ದೀನಿ, ಅದು ಬೇಯಲಿ. ಅಷ್ಟೊತ್ತಿಗೆ ನಾವು ಗಸಗಸೆನ ಈ ಥರ ನೈಸಾಗಿ ರುಬ್ಕೋಬೇಕು. ಫಸ್ಟಿಗೆ ಕಾಯಿ ಹಾಕಿ ರುಬ್ಕೋಬಾರ್ದು, ಕಾಯಿ ಜೊತೆ ರುಬ್ಬಿದ್ರೆ ನುಣ್ಣಗಾಗಲ್ಲ. ಅದಕ್ಕೆ ಒಂದು 3 ಮುಷ್ಟಿಯಷ್ಟು ಅದು ಗಸಗಸೆ ಎಲ್ಲ ನುಣ್ಣಗಾದ್ಮೇಲೆ 3 ಮುಷ್ಟಿಯಷ್ಟು ಕಾಯಿನ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಇವಾಗ ಒಂದು 3/4 ಭಾಗದಷ್ಟು ಹೆಸರುಬೇಳೆ ಬೆಂದಿದೆ. ನೋಡಿ, ಈ ಗ್ಲಾಸಲ್ಲಿ 1 ಲೋಟ ಹೆಸರುಬೇಳೆ ತಗೊಂಡಿದ್ದೆ. 1 ಲೋಟದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಸ್ವೀಟ್ ನೋಡಿಬಿಟ್ಟು ಆಮೇಲೆ ನೀವು ಹಾಕ್ಕೋಬೋದು. ಇವಾಗ ನಾನು ಕಾಯಿ ತುರಿ ಮತ್ತು ಗಸಗಸೆನ ಏಲಕ್ಕಿ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಆ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಶಾವಿಗೆನ ಈ ಥರ ಹುರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಶಾವಿಗೆನ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಬೇಸಿಗೆಗೆ ತಂಪು ಕೂಡ. ಈ ಥರ ನೀವು ಪಾಯಸ ಮಾಡಿಕೊಂಡು ಕುಡಿದ್ರೆ ದೇಹಕ್ಕೆ ತಂಪು. ತೆಳ್ಳಗೂ ಮಾಡ್ಬೋದು, ಗಟ್ಟಿಗೂ ಮಾಡ್ಬೋದು. ತೆಳ್ಳಗೆ ಮಾಡಿಕೊಂಡ್ರೆ ಕುಡಿಬೋದು, ಚೆನ್ನಾಗಿರುತ್ತೆ. ಈಗ ಅದಕ್ಕೆ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಕರೆದ್ಬಿಟ್ಟು ಹಾಕಿದ್ರೆ ಒಳ್ಳೆಯ ರುಚಿಕರವಾದ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ಹಾಗೆ ನೋಡಿದ ತಕ್ಷಣ ಲೈಕ್ ಕೊಡಿ.